ನಾವು ಪ್ರತಿದಿನ ಕುಂಕುಮ ಅರಿಶಿನ ಹಚ್ಚಿಕೊಳ್ಳುತ್ತೇವೆ. ಆದರೆ ಅದರ ಹಿಂದೆ ಇರುವ ನಿಜವಾದ ಅರ್ಥ ನಿಮಗೆ ಗೊತ್ತಾ? ಬನ್ನಿ ನೋಡೋಣ. ನಮ್ಮ ಭಾರತೀಯ ಮನೆಗಳಲ್ಲಿ ಅರಿಶಿನ ಮತ್ತು ಕುಂಕುಮ ಕೇವಲ ಅಲಂಕಾರ ಅಲ್ಲ, ಅದು ಒಂದು ಆಶೀರ್ವಾದ. ಅರಿಶಿನ ಶುಭ, ಆರೋಗ್ಯ ಮತ್ತು ರಕ್ಷಣೆ. ಮನೆಗೆ ಬಂದ ಅತಿಥಿಗೆ ಮೊದಲು ಅರಿಶಿನ ಕೊಡುತ್ತಿದ್ದರು. ನಮ್ಮ ಮನೆಗೆ ಶುಭ ಬರಲಿ ಅನ್ನೋ ಸಂಕೇತ. ಕುಂಕುಮ ಶಕ್ತಿ, ಗೌರವ ಮತ್ತು ದೇವಿಯ ಚಿಹ್ನೆ. ಹೆಣ್ಣು ಮಕ್ಕಳು ಕುಂಕುಮ ಹಾಕೋದರಿಂದ ಅವಳು ಮನೆಯ ಲಕ್ಷ್ಮಿ ಅನ್ನೋದನ್ನು ಸೂಚಿಸುತ್ತಿತ್ತು. ದೇವಾಲಯದಲ್ಲಿ ಕುಂಕುಮ ಪಡೆದಾಗ ಅದು ದೇವರ ಆಶೀರ್ವಾದ ತಲೆಗೆ ಇಟ್ಟಂತೆ. ಇವತ್ತು ನಾವು ಕುಂಕುಮ ಅರಿಶಿನ ಹಚ್ಚಿಕೊಳ್ಳುತ್ತೇವೆ, ಆದರೆ ಅರ್ಥ ಮರೆತಿದ್ದೇವೆ. ಕುಂಕುಮ ಮತ್ತು ಅರಿಶಿನ ದೇಹಕ್ಕೆ ಅಲಂಕಾರ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ನೀರಿ, ನೀವು ಕಾಲುಂಗುರ ಧರಿಸುವುದಿಲ್ಲವೇ? ನಿಮ್ಮ ಕಾಲುಂಗುರ ಕಳೆದು ಹೋದರೆ ಎಚ್ಚರ, ಇದು ಕಾಲುಂಗುರದ ವಿಷಯ. ಕಾಲುಂಗುರ ಕಳೆದು ಹೋಗುವುದು ಪತಿಯ ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗುತ್ತದೆ, ಮತ್ತು ಇದು ಪತಿಯ ಸಂಪತ್ತು ಹಾಗೂ ಉದ್ಯೋಗದಲ್ಲಿ ನಷ್ಟದ ಸಂಕೇತವಾಗಿದೆ. ಯಾವ ಮಹಿಳೆಯರು ಮೂರು ಕಾಲುಂಗುರಗಳನ್ನು ಕಾಲಿನಲ್ಲಿ ಧರಿಸುತ್ತಾರೋ ಅವರವರೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಜೀವನ ಪರ್ಯಂತ ಸಂಪತ್ತು, ವೈಭವ, ಪತಿಯ ಆಯುಷ್ಯ ಹೆಚ್ಚುತ್ತದೆ. ಇದು ಸೌಭಾಗ್ಯದ ಸಂಕೇತ. ಕಾಲುಂಗುರ ಮುರಿದರೆ ಅಥವಾ ಹರೆಯದಾದ್ರೆ ನದಿಯಲ್ಲಿ ಹರಿಯಬಿಡಿ ಅಥವಾ ಮಣ್ಣಲ್ಲಿ ಹೂತು ಹಾಕಿ. ಈ ವಾಸ್ತು ರಹಸ್ಯ ಹೆಚ್ಚಿನವರಿಗೆ ತಿಳಿದಿಲ್ಲ. ನಿಮ್ಗೆ ಗೊತ್ತಿತ್ತೆ? ಕಾಮೆಂಟ್, ಸೇವ್, ಶೇರ್ ಮಾಡಿ.